ಸುದ್ದಿ ಸಂವಾದಕ್ಕೆ ಸ್ವಾಗತ. ನಾನು ವೆಂಕಟರಮಣಗೌಡ. ನಮ್ಮ ಜೊತೆ ಸಂವಾದದಲ್ಲಿ ನಮ್ಮ ಪ್ರಧಾನ ಸಂಪಾದಕರಾದ ಶಶಿಧರ್ ಭಟ್ ಅವರು ಇದ್ದಾರೆ. ಶಶಿಧರ್ ಭಟ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೂ ಸ್ವಾಗತ ಗೌಡ್ರೆ. ಶೃಂಗೇರಿಯಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನ ನಡೆಯೋದಕ್ಕಿದೆ. ಕಲ್ಕುಳಿ ವಿಠ್ಠಲ್ ಹೆಗಡೆಯವರನ್ನು, ಲೇಖಕರು ಮತ್ತು ಹೋರಾಟಗಾರರು, ಅವರನ್ನು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಮಾಡಿರುವುದು ಈಗ ವಿವಾದಕ್ಕೆ ಕಾರಣವಾಗಿರುವಂಥ ವಿಷಯ. ವಿವಾದ ಅಂದರೆ ಸಂಘ ಪರಿವಾರ ಹುಟ್ಟುಹಾಕಿರುವ, BJP ಹುಟ್ಟುಹಾಕಿರುವ ವಿವಾದ ಇದು. ಅಂದರೆ ತಮಗೆ ಆಗದವರು ಒಂದು ಕಡೆ ಇರಬಾರ್ದು, ಸಂಸ್ಕೃತಿಯ ಕ್ಷೇತ್ರದಲ್ಲೂ ಕೂಡ ಇರಬಾರದು ಅನ್ನುವ ಧೋರಣೆ CT ರವಿ ಅಂಥವರಿಂದ ವ್ಯಕ್ತವಾಗ್ತಿರೋದು. ಅಲ್ಲಿಗೆ ಅನುದಾನ ಕೂಡ ಬಿಡುಗಡೆ ಮಾಡೋದನ್ನು ತಡೆ ಹಿಡಿಯಲಾಗಿದೆ. ಸೊ ಇದು ಯಾವ ಥರದ ಧೋರಣೆ? ಸಂಸ್ಕೃತಿಯ ಮೇಲೆ ಆಕ್ರಮಣ. ಒಂದು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬರುತ್ತಿರುವ ಹೇಳಿಕೆಗಳನ್ನು ತಾವು ಗಮನಿಸಿ. ಒಂದು CT ರವಿ ಅವರ ಹೇಳಿಕೆ, ಇನ್ನೊಂದು ಶೋಭಾ ಕರಂದ್ಲಾಜೆ, ಕುಮಾರಿ ಶೋಭಾ ಕರಂದ್ಲಾಜೆ ಅವರ ಹೇಳಿಕೆಗಳನ್ನು ಗಮನಿಸ್ತಾ ಬನ್ನಿ. ಇವರಿಗೆ ಸಾಹಿತ್ಯ ಮತ್ತು ಸಂಸ್ಕೃತಿಯ ಗಂಧ ಗಾಳಿ ಇಲ್ಲ ಅನ್ನೋದು ಮೊದಲು ನಾವು ಮಾಡಬೇಕಾದ ಅಬ್ಸರ್ವೇಷನ್. ಎರಡನೇದು, ಸಾಹಿತ್ಯ ಪರಿಷತ್ತಿನ ಇತಿಹಾಸ ಕೂಡ ಅವರಿಗೆ ಗೊತ್ತಿಲ್ಲ. ನಾವು ಸಾಹಿತ್ಯ ಪರಿಷತ್ತಿನ ಇತಿಹಾಸದಿಂದ ಪ್ರಾರಂಭ ಮಾಡೋಣ. 1915ರಲ್ಲಿ ಪ್ರಾರಂಭವಾದ ಕನ್ನಡ ಸಾಹಿತ್ಯ ಪರಿಷತ್ ಏನಿದೆ, ಮೈಸೂರು ಮಹಾರಾಜರು ಪ್ರಾರಂಭಿಸಿದ್ದು. ಅದೊಂದು ಸ್ವಾಯತ್ತ ಸಂಸ್ಥೆ. ಸರ್ಕಾರ ಅನುದಾನ ಇದ್ದರೂ ಕೂಡ ಸಾಹಿತಿಗಳೇ ಆ ಸಾಹಿತ್ಯ ಪರಿಷತ್ತಿಗೆ ಯಾರು ಆಯ್ಕೆಯಾಗಬೇಕು ಆಯ್ಕೆ ಮಾಡುವವರು ಸದಸ್ಯರು. ಬೆಳೆದು ಬಂದದ್ದು ಹಾಗೆ. ಇಲ್ಲಿ ರಾಜಕೀಯ ಪ್ರವೇಶ ಇರಲೇ ಇಲ್ಲ ಅಂತ ನಾನು ಹೇಳಲ್ಲ, ಒಂದು ಮಿತಿಯಲ್ಲಿ ಇತ್ತು. ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಈ ಹಿಂದಿನ ಸಂದರ್ಭಗಳಲ್ಲಿ ಸಾಹಿತ್ಯ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳು, ಮಂತ್ರಿಗಳು, ಶಾಸಕರು ವಿಜೃಂಭಿಸ್ತಾ ಇದ್ದರು. ಆ ಪರಂಪರೆ ಮೊದಲಿಂದ ನಡ್ಕೊ ಬಂದಿದೆ. ಸೊ ಆಗಲೂ ಕೂಡ ಚರ್ಚೆಗಳು ನಡೀತಾ ಇದ್ವು. ಮಹಾರಾಷ್ಟ್ರದಲ್ಲಿ ಯಾವುದೇ ರಾಜಕಾರಣಿ ಸಾಹಿತ್ಯ ಸಮ್ಮೇಳನದ ವೇದಿಕೆಗಳನ್ನು ಹತ್ತಲ್ಲ. ಅದ್ಭುತವಾದ ಒಂದು ಸಂಪ್ರದಾಯ ಮಹಾರಾಷ್ಟ್ರದಲ್ಲಿದೆ. ಮರಾಠಿ ಸಾಹಿತ್ಯ ಸಮ್ಮೇಳನಗಳಲ್ಲಿ ರಾಜಕಾರಣಿಗಳು ಎದುರು ಪ್ರೇಕ್ಷಕರದ್ದೇ ಬಂದು ಕೂತು ಸಾಹಿತಿಗಳು ನಡೆಸುವ ಚರ್ಚೆಯನ್ನು ಕೇಳ್ತಾರೆ. ಸೊ ಚರ್ಚೆಯನ್ನು ಕೇಳುವ ಮೂಲಕ ತಮಗೆ ಬೇಕಾದ್ದನ್ನು ಸ್ವೀಕರಿಸ್ತಾರೆ, ಹೊಸ ವಿಚಾರಗಳನ್ನು ತಿಳ್ಕೊತಾರೆ. ಆದರೆ ಕರ್ನಾಟಕದಲ್ಲಿ ಏನು ಅಂತಂದರೆ, ಬೇರೆ ಬೇರೆ ಅಧ್ಯಕ್ಷರುಗಳು ಬಂದಾಗ ಈ ರಾಜಕಾರಣಿಗಳನ್ನು ತಂದು ವೇದಿಕೆಗೆ ಕೂಡಿಸುವ ಪರಂಪರೆ ಪ್ರಾರಂಭ ಆಯಿತು. ಮುಖ್ಯಮಂತ್ರಿಗಳು ಇರಲೇಬೇಕು, ಅವ್ರದ್ದು ಯಾವುದೋ ಒಂದು ಉದ್ಘಾಟನೆ, ಇನ್ನೊಂದು ಮುಖ್ಯಮಂತ್ರಿಗಳು ಬಂದುಬಿಟ್ಟು ಉದ್ಘಾಟನೆ ಮಾಡಿ ಭಾಷಣ, ರಾಜಕಾರಣಿಗಳು ವಿಜೃಂಭಿಸೋದು. ಸಮ್ಮೇಳನಗಳಲ್ಲಿ ಸ್ವಾಗತ ಸಮಿತಿ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಕೊಡಲಾಯಿತು, ಯಾಕೆಂದರೆ ಸರ್ಕಾರ ದುಡ್ಡು ಕೊಡುತ್ತೆ ಅಂತ. ಸೊ ಸಮಸ್ಯೆ ಪ್ರಾರಂಭ ಆದದ್ದು ಅಲ್ಲಿ. ಈ ರಾಜಕಾರಣಿಗಳನ್ನು, ಅವರಿಗೆ ನಿಜವಾದ ಸಾಹಿತ್ಯ ಆಸಕ್ತಿ ಇರುವವರು ಬರೋದು ಬೇರೆ, ಅವರು ಅಲ್ಲಿ ಭಾಗವಹಿಸಿದ್ರೆ ನಂದೇನು ಆಕ್ಷೇಪ ಇಲ್ಲ, ಭಾಗವಹಿಸಬೇಕು. ಆದರೆ ವೇದಿಕೆಯಿಂದ ಅವರು ದೂರ ಇಡಬೇಕಾಗಿತ್ತು. ಯಾಕೆಂದರೆ ರಾಜಕಾರಣಿಗಳು ವೇದಿಕೆ ಹತ್ತಿದ ಕಡೆ ರಾಜಕಾರಣ ಶುರುವಾಗುತ್ತೆ. ಕಾಸು ಕೊಡಬೇಕಾದ ಅವ್ರ ಕರ್ತೆ, ಅವ್ರ ಅಪ್ಪನ ಮನೆ ಆಸ್ತಿ ಅಲ್ಲ ಅದು, ಆಯಿತಾ? ನೀವು ಹೋಗ್ಬಿಟ್ಟು ಸರ್ಕಾರ ದುಡ್ಡು ಕೊಡ್ತಿದೆ ನಾವೇ ವಿಜೃಂಭಿಸಬೇಕು, ದಟ್ ಇಸ್ ರಾಂಗ್. ಇದು ನಡೀತಾ ಇತ್ತು. ಆದರೆ ಈಗ ಇವತ್ತಿನ ಕನ್ನಡ ಮತ್ತು ಸಂಸ್ಕೃತಿ ಸಚಿವರು ಇನ್ನೊಂದು ಹೆಜ್ಜೆ ಮುಂದಕ್ಕೆ ಹೋಗಿದ್ದಾರೆ. ಅವರು ಕೇವಲ ಸಾಹಿತ್ಯ ಪರಿಷತ್ತಿನ ಇತಿಹಾಸವನ್ನು ನಾಶಪಡಿಸೋದು ಮಾತ್ರ ಅಲ್ಲ, ಕನ್ನಡ ಸಂಸ್ಕೃತಿ ಏನಿದೆ ಇದರ ಇತಿಹಾಸವನ್ನು ನಾಶಪಡಿಸ್ತಾ ಇದ್ದಾರೆ. ಕನ್ನಡ ಸಾಹಿತ್ಯದ ಪರಂಪರೆಯಲ್ಲಿ ಪಂಪನಿಂದ ಹಿಡಿದು ಅಲ್ವಾ, ಮಾನವ ಕುಲಂ ತಾನೊಂದೇ ವಲಂ ಅಂದ ಪಂಪ, ಅಂತಹ ಒಂದು ಪರಂಪರೆ ಇದ್ದದ್ದು. ಆ ಪರಂಪರೆಯ ನಾಶ. ಇವರು ಮಾನವ ಕುಲ ಒಂದಲ್ಲ, ಶ್ರೇಷ್ಠತೆಯ ಭ್ರಮೆಯಲ್ಲಿ ಬದುಕುವ ಜನ. ಇವರು ಇಂಟರ್ಫಿಯರ್ ಆದದ್ದು. ಇವರು ವೈಚಾರಿಕವಾಗಿ ಯಾರ ವಿರುದ್ಧ ಇದ್ದಾರೋ ಅವರನ್ನು ಹತ್ತಿಕ್ಕುವ ಕೆಲಸ ಪ್ರಾರಂಭ ಆಗಿದೆ ಇವತ್ತು. ಇದು ಕನ್ನಡ ಸಾಹಿತ್ಯಕ್ಕೆ, ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಕಪ್ಪು ದಿನ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಇದುವರೆಗೆ ಅತಿಥಿಗಳ ಕರೆಯುವ ವಿಚಾರದಲ್ಲಿ ಅಂಥ ಕಾಂಟ್ರವರ್ಸಿ ಆಗ್ತಿದ್ದಿರಲಿಲ್ಲ. ಕೆಲವೊಮ್ಮೆ ಅಧ್ಯಕ್ಷರು ಯಾರೋ ಮಾಡಿದರೆ ಭಿನ್ನಾಭಿಪ್ರಾಯಗಳು ಇರ್ತಿರಲಿಲ್ಲ ಅಂತೇನು ನನ್ನ. ಆದರೆ ಸಾಹಿತ್ಯ ಪರಿಷತ್ತು ಸ್ವಾಯತ್ತ ಸಂಸ್ಥೆ, ಸಾಹಿತ್ಯ ಪರಿಷತ್ ಆಯ್ಕೆ ಮಾಡುತ್ತೆ ಯಾರನ್ನು ಅಧ್ಯಕ್ಷರನ್ನಾಗಿ ಮಾಡಬೇಕು ಅಂತ. ಆದರೆ ಅದಕ್ಕಿಂತ ಇದರ ಜೊತೆಗೆ ದುರಂತ ನೋಡಿ. ಸೊ ಇದು ಜಿಲ್ಲಾ ಸಾಹಿತ್ಯ ಸಮ್ಮೇಳನ, ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಸಮ್ಮೇಳನ. ಸಾಹಿತ್ಯ ಸಮ್ಮೇಳನದ ಕೇಂದ್ರ ಸಮಿತಿ ಕೂಡ ಒಬ್ಬ ಸಚಿವರು ಹೇಳಿದ ಕೂಗಾಡ ನಡೆಯುತ್ತೆ. ಸಚಿವರು ಕೊಡಬೇಡ ಅಂದರೆ ನಾನು ಕೊಡಲ್ಲ, ಅವನು ಅಧ್ಯಕ್ಷ ಯಾವನವನು ಮನಿ ಬಳಗಾರ, ಇನ್ನವನು ಅವನು ಇಸ್ ಎ ಬ್ಯೂರೋಕ್ರಾಟ್, ಅವ್ರು ಹೇಳಬೇಕಿತ್ತು.
ಇಲ್ಲ ಈ ವಿಚಾರದಲ್ಲಿ ನೀವು ಹಸ್ತಕ್ಷೇಪ ಮಾಡಬೇಡಿ, ಜಿಲ್ಲಾ ಸಾಹಿತ್ಯ ಜಿಲ್ಲಾ ಘಟಕ ಏನಿದೆ ಸಾಹಿತ್ಯ ಪರಿಷತ್ ಅದು ಆಯ್ಕೆ ಮಾಡಿದೆ, ಅದ್ರಲ್ಲಿ ನಾನು ಇಂಟರ್ಫಿಯರ್ ಮಾಡೋಕ್ಕಾಗಲ್ಲ, ದುಡ್ಡು ಕೊಡಬೇಕಾದ್ದು ಬಿಡುಗಡೆ ಮಾಡಬೇಕಾದ್ದು ನನ್ನ ಕರ್ತವ್ಯ ಆಗುತ್ತೆ ಅನ್ನೋ ಹೇಳುವ ದಾಷ್ಟ್ಯ ಧೈರ್ಯ ಇರಬೇಕಿತ್ತು. ಒಂದು ಕಡೆ ಸಿ ಟಿ ರವಿ ಅವರ ನಡವಳಿಕೆ ಮೂಲಕ ಸಾಹಿತ್ಯ ಸಂಸ್ಕೃತಿಯನ್ನು ನಾಶಪಡಿಸಿದ್ದಾರೆ, ಅದು ಕನ್ನಡ ಸಂಸ್ಕೃತಿಯ ನಾಶ. ಆದರೆ ಸಾಹಿತಿಗಳೆಲ್ಲ ಎಲ್ಲಿ ಕೂತಿದ್ದಾರೆ ಗೊತ್ತಿಲ್ಲ ನನಗೆ. ಒಂದು ಸಣ್ಣ ಪ್ರತಿಭಟನೆ ಕೂಡ ನಮ್ಮ ಪ್ರಾತಿನಿಧಿಕವಾದ ಒಂದು ಸಂಸ್ಥೆ ಈ ಹಂತಕ್ಕೆ ಬಂದಿದೆ ಅಂತ ಹೇಳುವ ಧೈರ್ಯ ಕೂಡ ಸಾಹಿತಿಗಳೆಲ್ಲ, ಇವರೆಲ್ಲ ಬಾಲಂಗೋಚಿ ಸಾಹಿತಿಗಳಾಗಿದ್ದಾರೆ ಇವತ್ತು ಸಾಹಿತ್ಯ ವಲಯ. ಇವರು ಅಕಾಡೆಮಿಗಳ ಅಧ್ಯಕ್ಷ ಸ್ಥಾನಕ್ಕೆ ಇನ್ನೊಂದಕ್ಕೆ ಮತ್ತೊಂದಕ್ಕೆ ರಾಜಕಾರಣಗಳ ಮನೆ ಬಾಗಿಲಿಗೆ ಸುತ್ತಾಡ್ತಾ ಅವರಿಗೆ ಬೆಣ್ಣೆ ಹಚ್ಚುತ್ತಾ ಇನ್ನೇನೇನೋ ಹಚ್ಚುತ್ತಾ ಇರುವಂಥ ಜನ. ಆದ್ದರಿಂದ ಕನ್ನಡ ನಾಡಿನ ಸಾಹಿತ್ಯ, ಕನ್ನಡ ನಾಡಿನ ಸಂಸ್ಕೃತಿ, ಕನ್ನಡ ನಾಡಿನ ಪರಂಪರೆ ಎಲ್ಲವೂ ಕೂಡ ನಾಶ ಆಗಿ ಒಂದು ಅಪಾಯಕಾರಿ ಸ್ಥಿತಿಗೆ ನಾವು ಬಂದಿದ್ದೀವಿ ಗೌಡ್ರೆ. ನೀವು ಹೇಳಿದಾಗೆ ದೊಡ್ಡ ದೊಡ್ಡ ಸಾಹಿತಿಗಳು ಏನು ಸಾಹಿತ್ಯದಲ್ಲಿದ್ದುಕೊಂಡು ಲಾಭ ಪಡಿತಾರಲ್ಲ, ಅವರೆಲ್ಲ ಆಸ್ಥಾನ ಕಲಾವಿದರ ಥರ ಆಗಿಬಿಟ್ಟಿರೋದು. ಪ್ರಭುತ್ವವನ್ನು ಹೊಗಳಿ ತಮ್ಮ ಲಾಭವನ್ನು ಮಾಡಿಕೊಳ್ಳುವ ಪರಿಸ್ಥಿತಿ ಇರೋದ್ರಿಂದಲೇ ಇವತ್ತು ಸಿ ಟಿ ರವಿ ಥರದವರು ಇಷ್ಟು ಬೇಜವಾಬ್ದಾರಿಯಿಂದ ಮಾತಾಡೋಕ್ಕೆ ಸಾಧ್ಯ ಆಗಿದೆ ಅಂತ ಅನ್ಸುತ್ತೆ. ಒಂದು ಏನು ಈ ಬಿ ಜೆ ಪಿಯ ನಾಯಕತ್ವ ಜರಸ್ವ ಸರ್ ರವಿ ಅಂತವ್ರು ಇದ್ದಾರಲ್ವ, ಅವರು ಮೂಲಭೂತವಾಗಿ ಅವ್ರು ಅಂಥವ್ರನ್ನೇ, ಅವರು ದೇ ಆರ್ ಆ್ಯಂಟಿ ಡೆಮೊಕ್ರೆಟಿಕ್. ಅಂದರೆ ಯಾರು ಸಂಘ ಪರಿವಾರದ ಪರವಾಗಿ ಬರೀತಾರೋ ಅವರೇ ಸಾಹಿತಿಗಳ ಪಾಲಿಗೆ, ಅವರು ಮಾತ್ರ ಯೋಗ್ಯರು. ಹೊಸ ರೀತಿ ಬರೆಯುವವರು, ಹೊಸ ರೀತಿ ಆಲೋಚನೆ ಮಾಡುವವರು, ಚಳವಳಿಗಳಲ್ಲಿ ಇರುವಂಥವರು. ಯು ಮೇ ಅಗ್ರಿ ಟು ಡಿಸ್ಅಗ್ರಿ. ನಾನು ಹೇಳೋದು ಕಲ್ಕುಳಿ ವಿಠಲ್ ಹೆಗಡೆ ಅವ್ರು ಹೇಳಿದ್ದೆಲ್ಲ ನೀವು ಒಪ್ಪಬೇಕು ಅಂತಿಲ್ಲ. ಅವರ ಹಲವು ವಿಚಾರಗಳ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯ ಇರ್ಬೋದು, ಆದರೆ ವಿಚಾರಗಳ ಬಗ್ಗೆ ಭಿನ್ನಾಭಿಪ್ರಾಯ ಇರೋದು ಬೇರೆ. ಆದರೆ ಅವರ ವಿಚಾರವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಮತ್ತು ಕಲ್ಕುಳಿ ವಿಠಲ್ ಹೆಗಡೆ ಅವರೇನಿದ್ದಾರೆ ಅವರು ಚಿಕ್ಕಮಗಳೂರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗುವ ಎಲ್ಲ ಅರ್ಹತೆ ಇದೆ ಅವರಿಗೆ. ಅವರ ಹೋರಾಟದ ಬದುಕಿನ ಒಂದು ಮುಖ. ಆದರೆ ವಿಷಯ ಅವರ ಬರವಣಿಗೆ, ಅವರ ಮಂಗನ ಬ್ಯಾಟೆ ಪುಸ್ತಕ ಅತ್ಯದ್ಭುತವಾದ ಪುಸ್ತಕ. ನೀವು ಕುವೆಂಪು ತೇಜಸ್ವಿಯರ ನಂತರ ಅಂಥ ಬರವಣಿಗೆ ಮಲೆನಾಡಿಂದ ಬಂದಿಲ್ಲ. ಬರಹಗಾರರು ಕೂಡ ಅವ್ರು ಯಾರೋ ರಾಜಕಾರಣಿ ಅಲ್ಲ ಅವರು, ಬಟ್ ಅವರಿಗೊಂದು ಹೋರಾಟದ ಮನಸ್ಸಿದೆ. ಅವರೊಬ್ಬರು ಹೋರಾಟಗಾರರು. ಐ ಡೋಂಟ್ ಡಿನೈ ದ್ಯಾಟ್. ಅಥವಾ ಅವರು ಎಲ್ಲ ಸ್ಟ್ಯಾಂಡ್ಗಳನ್ನ ನಾವು ಒಪ್ಪಬೇಕು ಅಂತಿಲ್ಲ, ಆದರೆ ಅವರು ಏನು ಸ್ಟ್ಯಾಂಡ್ ಇದೆ ಹೇಳುವುದು ಸಾಹಿತ್ಯ ಸಮ್ಮೇಳನದ ವೇದಿಕೆಯಲ್ಲಿ ಅವ್ರು ಹೇಳಬೇಕು, ನಾವು ಕೇಳಿಸ್ಕೋಬೇಕು. ಅದರ ಬಗ್ಗೆ ನಮಗೆ ಭಿನ್ನಾಭಿಪ್ರಾಯ ಇದ್ದರೆ ವಿಲ್ ಟು ಟೆಲ್ ವಿಠಲ್ ಹೆಗಡೆ ಅವರೇ ಇದು ಕರೆಕ್ಟ್ ಅಲ್ಲ ಅಂತ. ಆದರೆ ಅವನು ಬಾಯಿ ಮುಚ್ಚಿಸೋದು. ಇದೇ ಚಿಕ್ಕಮಗಳೂರು ಈ ರಾಜಕಾರಣಿ ಸಿ ಟಿ ರವಿ ಕನ್ನಡ ಸಂಸ್ಕೃತಿ ಸಚಿವರಾಗಿದ್ದಾರೆ. ಅವ್ರು ಹೇಳಲೇ ಕೂಡುದು, ಅವ್ರನ್ನ ಮಾತಾಡಲೇ ಕೂಡುದು, ಅವ್ರಿಗೆ ನಾವು ಅನುದಾನ ಕೊಡಲ್ಲ. ಇದು ತಾಲಿಬಾನ್ ಸಂಸ್ಕೃತಿ. ಈ ತಾಲಿಬಾನ್ ಸಂಸ್ಕೃತಿ ಏನಿದೆ ಅದನ್ನು ಇವರು ಎಲ್ಲೆಡೆ ವಿಸ್ತರಿಸ್ತಾ ಇದ್ದಾರೆ, ಎಲ್ಲ ಕ್ಷೇತ್ರಗಳಲ್ಲಿ ವಿಸ್ತರಿಸ್ತಾ ಇದ್ದಾರೆ ಅವರು. ಇದನ್ನು ನೋಡಿದಾಗ ಸಿ ಟಿ ರವಿ ಹೇಳಬೇಕು, ಅವ್ರ ಮನೆಯಿಂದ ಕೂಡ ದುಡ್ಡಲ್ಲ ಕಣ್ರಿ, ಅದು ಭಾರತೀಯ ಜನತಾ ಪಕ್ಷದ ದುಡ್ಡಲ್ಲ, ಪಾರ್ಟಿ ಫಂಡ್ ಅಲ್ಲ, ಅದು ಕನ್ನಡ ನಾಡಿನ ಜನರ ತೆರಿಗೆ ಹಣ, ನಾವೆಲ್ಲ ಕೊಟ್ಟ ತೆರಿಗೆ ಹಣ ಅದು. ಇವರು ಓನ್ಲಿ ಸೇಫ್ ಗಾರ್ಡ್ ಮಾಡಬೇಕು. ಇವ್ರನ್ನ ಸಚಿವರಾಗಿ ಕೂಡಿಸಿದ್ದು ಯಾಕೆ ಅಂತಂದರೆ ನಾವು ಕೊಟ್ಟಿರೋ ಹಣವನ್ನು ಈ ಖರ್ಚು ಮಾಡೋದಕ್ಕೆ ನೋಡೋದಕ್ಕೆ ಕೂಡಿಸಿದ್ದೀವಿ ನಾವು ಅವ್ರನ್ನ. ಅವರು ಬಿ ಜೆ ಪಿ ಸಿದ್ಧಾಂತವನ್ನು ಅನುಷ್ಠಾನಗೊಳಿಸೋದಕ್ಕಾಗಲಿ, ಬಿ ಜೆ ಪಿ ವಿರೋಧಿಗಳನ್ನು ಹತ್ತಿಕ್ಕೋದಕ್ಕಾಗಲಿ, ಬಿ ಜೆ ಪಿ RSS ವಿರೋಧಿಗಳ ಬಾಯಿ ಮುಚ್ಚಿಸೋದಕ್ಕಾಗಲಿ ಆ ಹಣವನ್ನು ಬಳಕೆ ಮಾಡಿಕೊಡೋದು, ಆ ಅಧಿಕಾರವನ್ನು ಅವ್ರು ಯಾರಿಗೂ ಕೊಟ್ಟಿಲ್ಲ. ಸಿ ಟಿ ರವಿ ಅವರು ಅರ್ಥ ಮಾಡ್ಕೋಬೇಕು. ಅವರು ಸಚಿವರಾಗಿರುವ ಸಂದರ್ಭದಲ್ಲಿ ಅವರ ಸಿದ್ಧಾಂತ ಒಂದು ಕಡೆ, ಇನ್ನೊಂದು ಕಡೆ. ಆದರೆ ಸಾಹಿತ್ಯ ಸಂಸ್ಕೃತಿಯ ವಿಚಾರದಲ್ಲಿ ಅವ್ರ ಈ ನಡವಳಿಕೆ ಏನಿದೆ ಅವ್ರನ್ನ ತಕ್ಷಣ ಅವರ ಖಾತೆಯನ್ನು ಬದಲಿಸಬೇಕು, ಅವ್ರನ್ನ ಎತ್ತಾಕಬೇಕು. ಸಾಹಿತ್ಯ ಸಂಸ್ಕೃತಿ ಸಂಬಂಧ ಇಲ್ಲ ಅವರಿಗೆ ಸಾಹಿತ್ಯವೂ ಗೊತ್ತಿದ್ದಂತಿಲ್ಲ, ಸಂಸ್ಕೃತಿ ಅಂತೂ ಇಲ್ಲ. ಅವರು ಯಾವುದು ಸಂಸ್ಕೃತಿ ಅಂತ ಪ್ರತಿಪಾದನೆ ಮಾಡ್ತಾರೋ ಅದು ಸಂಸ್ಕೃತಿಯೇ ಅಲ್ಲ, ಅದು ಕನ್ನಡ ನಾಡಿನ ಸಂಸ್ಕೃತಿ ಅಲ್ಲ, ಅದು ಕನ್ನಡ ಭಾಷೆಯ ಸಂಸ್ಕೃತಿ ಅಲ್ಲ, ಅದು ಕನ್ನಡ ಪರಂಪರೆಯ ಸಂಸ್ಕೃತಿ ಅಲ್ಲ, ಅದು ಕನ್ನಡ ಸಾಹಿತ್ಯದ ಸಂಸ್ಕೃತಿ ಅಲ್ಲ, ಕನ್ನಡ ಕಾವ್ಯದ ಸಂಸ್ಕೃತಿ ಅಲ್ಲ, ಯಾವ ಸಂಸ್ಕೃತಿಯೂ ಅಲ್ಲ ಅದು. ಆದ್ದರಿಂದ ಅವರು ಆ ಸಚಿವ ಸ್ಥಾನದಲ್ಲಿ ಮುಂದುವರಿಯುವ ಯೋಗ್ಯತೆ, ಅರ್ಹತೆ ಅವರಿಗಿಲ್ಲ. ನಿಜವಾಗಿ ಯಡಿಯೂರಪ್ಪ ತಕ್ಷಣ ಸಿ ಟಿ ರವಿ ಅವರೇನಿದ್ದಾರೆ ಅವರನ್ನು ಸಚಿವ ಸ್ಥಾನದಿಂದ ಆ ಖಾತೆಯಿಂದ ಬದಲಿಸಬೇಕು. ಇದು ತಕ್ಷಣ ಆಗಬೇಕಾದ ಕೆಲಸ. ಇದು ಮುಂದುವರೆದರೆ ನಾಳೆ ಕನ್ನಡ ಸಾಹಿತ್ಯ ಪರಿಷತ್ತು BJP ಒಂದು ಅಂಗ ಆಗುತ್ತೆ. ನಾಳೆ ಕನ್ನಡ ಸಾಹಿತ್ಯ ಪರಿಷತ್ತು ಸಂಘ ಪರಿವಾರದ ಸಿದ್ಧಾಂತಗಳನ್ನು ಅನುಷ್ಠಾನಗೊಳಿಸುವ ಒಂದು ಶಾಖೆ ಆಗುತ್ತೆ. ನಾಳೆ ಬೆಳಗ್ಗೆ ಅಲ್ಲಿ ಕವಾಯತುಗಳು ಪ್ರಾರಂಭ ಆಗ್ತವೆ. ಅಲ್ಲಿ ನಾಳೆ ಬೆಳಗ್ಗೆ ಅಲ್ಪಸಂಖ್ಯಾತ ವಿರೋಧಿ ಭಾಷೆಗಳು ಪ್ರಾರಂಭ ಆಗ್ತವೆ ಸಾಹಿತ್ಯ ಪರಿಷತ್ನಲ್ಲಿ. ಈ ಬಟ್ಟಂಗಿಗಳು ಯಾರಿದ್ದಾರೆ, ಸಂಘ ಪರಿವಾರದ ಹಿಂದುತ್ವದ ಪ್ರತಿಪಾದಕರೇನಿದ್ದಾರೆ, ಅವರು ಸಾಹಿತ್ಯ ಪರಿಷತ್ತನ್ನು ಹಿಂದುತ್ವದ
ಒಂದು ಅಂಗಳವಾಗಿ ಬಳಸ್ಕೊತಾನೆ. ಸೊ ಅಪಾಯಕಾರಿ ಸ್ಥಿತಿ ಈಗ ಎಲ್ಲರೂ ವಿರೋಧ ಮಾಡಬೇಕಿದ್ನ ಇದನ್ನ ವಿಲ್ ಹ್ಯಾವ್ ಟು. ನಾನು ಹೇಳ್ತಾ ಇರೋದು ವಿಠ್ಠಲ್ ಹೆಗಡೆ ಒಪ್ಪಬೇಕು ಅಂತಿಲ್ಲ, ನನಗೂ ಅವ್ರ ಬಗ್ಗೆ ಬೇಕಾದಷ್ಟು ಭಿನ್ನಾಭಿಪ್ರಾಯ ಇರ್ಬೋದು. ಬಟ್ ಹಿ ಹ್ಯಾಸ್ ಎವ್ರಿ ರೈಟ್. ಅವರು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗೋದಕ್ಕೆ ಅವ್ರು ಯೋಗ್ಯರು, ಇವರು ಸಚಿವರಾಗೋದಕ್ಕೆ ಅಯೋಗ್ಯರು. ಕನ್ನಡ ಸಂಸ್ಕೃತಿ ಸಚಿವರಾಗೋದಕ್ಕೂ ಸಿ ಟಿ ರವಿಗೆ ಯಾವುದೇ ಅರ್ಹತೆ ಇಲ್ಲ. ಹಿ ಶುಡ್ ಗೋ. ಅವ್ರು ಖಾಲಿ ಮಾಡಬೇಕು, ಇಲ್ಲದೆ ಖಾಲಿ ಮಾಡುವಂಥ ಹೋರಾಟ ಮಾಡಬೇಕು. ನನಗೆ ಗೊತ್ತಿಲ್ಲ ಈ ಕನ್ನಡ ಸಂಘಟನೆಗಳೆಲ್ಲ ಏನು ಮಾಡ್ತವೆ ಅಂತ. ರಕ್ಷಣಾ ವೇದಿಕೆಗಳು, ಭಕ್ಷಣಾ ವೇದಿಕೆಗಳು, ಇನ್ನೊಂದು ವೇದಿಕೆಗಳು, ಈ ನಾಡಿನಲ್ಲಿ 1000 ವೇದಿಕೆಗಳಿವೆ. ಈ ರೀತಿ ಸಾಹಿತ್ಯ ಪರಿಷತ್ನ ಹಲ್ಲೆ ನಡೀತಾ ಇದ್ದಾಗ ಸಾಹಿತಿಗಳು ಎಲ್ಲೋದ್ರು, ಕನ್ನಡ ಹೋರಾಟಗಾರರು ಎಲ್ಲೋದ್ರು, ಎಲ್ಲೋದ್ರು ಅವರು. ನೀವು ಕನ್ನಡದ ರಕ್ಷಣೆ ಮಾಡೋದು ಅಂತಂದರೆ ಬೆಂಗಳೂರಿನಲ್ಲಿ ಎಲ್ಲೋ ಕಲ್ಲು ಹೊಡೆಯೋದಲ್ಲ. ಕನ್ನಡ ರಕ್ಷಣೆ ಅಂತ ಅಂದರೆ ಸಾಹಿತ್ಯ ಸಂಸ್ಕೃತಿ ಪರಂಪರೆ, ಅದರ ಡೆಮೊಕ್ರೆಟಿಕ್ ವ್ಯಾಲ್ಯೂಸ್ಗಳು, ಇದರ ರಕ್ಷಣೆ ಇದಾಗಬೇಕಾಗಿದೆ ಇವತ್ತು. ಈ ಕಲ್ಕುಳಿ ವಿಠ್ಠಲ್ ಹೆಗಡೆಯವರ ವಿರುದ್ಧ ಏನು ಈಗ ಹೋರಾಟ ಶುರುವಾಗಿದೆಯಲ್ಲ ಸಂಘ ಪರಿವಾರದ್ದು, ಅಲ್ಲಿ ಕಸಾಪ ಉಳಿಸಿ ಅಂತ ಅಂದ್ರೆ ಕನ್ನಡ ಸಾಹಿತ್ಯಕ್ಕೆ ಎಷ್ಟು 1000 ವರ್ಷಗಳ ಇತಿಹಾಸ ಇದೆ. ಅವರೆಲ್ಲ ಎಲ್ಲಿ ಹೋಗಿದ್ರು? ಈ ಸಂಘ ಪರಿವಾರದ ತುಂಡುಗಳು, ಶ್ರೀರಾಮ ಸೇನೆ ಅಂತೆ, ಬಜರಂಗ ದಳ ಅಂತೆ, ಇವರೆಲ್ಲ ಕಸಾಪು ಉಳಿಸೋಕೆ ಇವ್ರು ಬರ್ತಾ ಇದ್ದಾರೋ, ಕಸಾಪುವನ್ನ ಅತಿಕ್ರಮಣ ಮಾಡಿಕೊಂಡು ತಮ್ಮದು ಅಂತ ಮಾಡ್ಕೊಳ್ಳೋಕೆ ಬರ್ತಿದಾರ ಅಂತ ಇವರ ಹೆಸರಲ್ಲಿ. ಇವರು ಉಳಿಸೋದಕ್ಕಲ್ಲ, ಕಬಳಿಸೋದಕ್ಕೆ ಬರುವುದು. ಇವಳದು ಕಬಳಿಸುವ ಸಂಸ್ಕೃತಿ. ಇವರು ಏನೇನು ಕಬಳಿಸ್ತಾರೆ? ಒಂದು, ಈ ದೇಶದ ಬಹುತ್ವವನ್ನು ಕಬಳಿಸ್ತಾರೆ. ಇನ್ನೊಂದು, ಸಂವಿಧಾನವನ್ನು ಕಬಳಿಸ್ತಾರೆ. ಇನ್ನೊಂದು, ಭ್ರಾತೃತ್ವವನ್ನು ಕಬಳಿಸ್ತಾರೆ. ಈ ದೇಶದ ಇಡೀ ನೆಲಗಟ್ಟೇನಿದೆ ಎಲ್ಲವನ್ನ ಕಬಳಿಸ್ತಾ ತಮಗೆ ಬೇಕಾದ್ದನ್ನು ವಾಂತಿ ಮಾಡ್ತಾ ಹೋಗ್ತಾರೆ, ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಆದ್ದರಿಂದ ಈ ಸಂಘ ಪರಿವಾರದ ಅವ್ರ ಸಾಹಿತ್ಯ ಸಂಸ್ಕೃತಿಯವ್ರ ಸಂಬಂಧ ಇಲ್ಲ ಅವರಿಗೆ. ಸಂಘ ಪರಿವಾರದ್ದು ವೈದಿಕ ಸಾಹಿತ್ಯ, ವೈದಿಕ ಪರಂಪರೆ, ಅದನ್ನು ಕೂತ್ಕೊಂಡು ಓದಲಿ ಅವರು. ವೇದಗಳನ್ನ ಓದಲಿ, ಯಾವ ನೋ ಇಶ್ಯೂ. ವೇದಗಳನ್ನು ಓದ್ತಾ, ವೇದಗಳನ್ನ ಅರ್ಥೈಸ್ತಾ ಕೂತ್ಕೊಳ್ಳಿ. ಉಪನಿಷತ್ತುಗಳನ್ನ ನಾವು ಓದಲಿ, ಐ ಹ್ಯಾವ್ ನೋ ಅಬ್ಜೆಕ್ಷನ್. ಬಟ್ ಕನ್ನಡ ಸಾಹಿತ್ಯ ಅನ್ನುವುದರ ಗಂಧ ಗಾಳಿ ಇಲ್ಲದೆ, ಪ್ರಾಥಮಿಕ ತಿಳುವಳಿಕೆ ಇಲ್ಲದೆ ಅದನ್ನು ಉಳಿಸ್ತಾರಂತೆ. ಮತ್ತು ಇದ್ರ ನಡುವೆ ಕೂಡ ಚಿಕ್ಕಮಗಳೂರು ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ನಡವಳಿಕೆಯನ್ನು ನಾನು ಅಪ್ರಿಸಿಯೇಟ್ ಮಾಡ್ತೀನಿ. ಈ ಎಲ್ಲ ಪ್ರೆಷರ್ಗಳಿಗೆ ಅವರು ಎದ್ದು ನಿಂತರು. ನಾನು ಮಾಡ್ತೀವಿ ಅಂತಂದರು, ಕೈಯಿಂದ ದುಡ್ಡು ಹಾಕಿದ್ರು. ಈಗ ನಾಳೆ ಪ್ರಾರಂಭ ಆಗ್ತಾಯಿದೆ ಶೃಂಗೇರಿಯಲ್ಲಿ ಅಲ್ವಾ. ಸೊ ಅವರು ನಾನು ನಿಂತು ಮಾಡ್ತೀನಿ, ಜನರನ್ನು ಸೇರಿಸಿ ಮಾಡ್ತಿದ್ದಾರೆ. ಅವರಿಗೆ ಬೆಂಬಲ ಕೊಡಬೇಕಾದ್ದು ಪ್ರತಿಯೊಬ್ಬ ಸಾಹಿತಿಯ ಕೆಲಸ ಅಂತ ನಂಬಿದ್ದೇನೆ. ಕನ್ನಡ ಪ್ರೇಮಿಯ ಕೆಲಸ ಅಂತ ನಾನು ನಂಬಿದ್ದೇನೆ. ಕನ್ನಡವನ್ನು ಪ್ರೀತಿಯಿಂದ ನೋಡುವವರ ಕೆಲಸ ಅಂತ ನಂಬಿದ್ದೇನೆ. ಕನ್ನಡದ ಯಾರ ಮಾತೃಭಾಷೆಯಾಗಿದೆಯೋ ಅವರು ತನ್ನ ತಾಯಿಯನ್ನು ಉಳಿಸ್ಕೊಳ್ಳೋದಕ್ಕೆ ಕೆಲಸ ಮಾಡಬೇಕಾಗಿದೆ. ಈಗ ಇದು ಕನ್ನಡ ತಾಯಿಯ ಮೇಲೆ ನಡೀತಿರುವ ಅತ್ಯಾಚಾರ, ಇದು ಕನ್ನಡ ತಾಯಿಯ ಮೇಲೆ ನಡೀತಿರುವಂಥ ವ್ಯಭಿಚಾರ. ಇದರ ನಡುವೆ ಕೂಡ ಏನು ಚಿಕ್ಕಮಗಳೂರು ಸಾಹಿತ್ಯ ಪರಿಷತ್ ಏನಿದೆ ಅದನ್ನು ನಾನು ಎಪ್ರಿಸಿಯೇಟ್ ಮಾಡ್ತೀನಿ. ಎಸ್, ಆ ಒಂದು ಶಕ್ತಿ ಮನು ಬಳಗಾರಿಗೆ ಬರಬೇಕಿತ್ತು. ಬಟ್ ಮನು ಬಳಗಾರಿಗೆ ಬರಲ್ಲ. ಯಾಕೆಂದರೆ ಅವರ ಇಡೀ ಬದುಕಿನಲ್ಲಿ ಅವರು ಸರ್ಕಾರದ ಒಬ್ಬ ನೌಕರರಾಗಿ ಕೆಲಸ ಮಾಡಿದವರು. ಅಂದರೆ ತಲೆ ಬಗ್ಗಿಸೇ ಗೊತ್ತು. ರಾಜಕಾರಣಿಗಳಿಗೆ ತಲೆ ಬಗ್ಗಿಸಿ, ಅವರಿಗೆ ತಲೆ ಹಿಡಿದು ರಾಜಕಾರಣಿಗಳಿಗೆ ಬಹುಪರ ಕೇಳಿ ಬದುಕಿದವರು. ರಾಜಕಾರಣಿಗಳನ್ನು ಎದುರಿಸುವಂಥ ಒಂದು ಆಂತರಿಕ ಶಕ್ತಿ ಇದೆಯಲ್ಲ, ಆ ಆಂತರಿಕ ಶಕ್ತಿ ಅವರಿಗಿರಲ್ಲ. ಬ್ಯೂರೋಕ್ರಸಿಗೆ ಆಂತರಿಕ ಶಕ್ತಿ ಬರೋದು ಭಾಳ ಕಡಿಮೆ. ಅದು ಸಾಹಿತ್ಯ ವಲಯಕ್ಕೆ ಬರುತ್ತೆ. ಸಾಹಿತ್ಯ ವಲಯಕ್ಕೆ ಬರಬೇಕು. ಸಾಹಿತಿಗಳಿಗೆ, ಕವಿಗಳಿಗೆ, ಸಂಶೋಧಕರಿಗೆ ಪ್ರಭುತ್ವವನ್ನು ಎದುರಿಸುವ ಒಂದು ಶಕ್ತಿ ಬರಬೇಕು. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಹಾಗಿಲ್ಲ. ಇವತ್ತು ನಿಮ್ಮ ಅಕಾಡೆಮಿ ಅದು ಇದು ಗೂಟದ ಕಾರು, ಅನುದಾನ, ಪ್ರಾಜೆಕ್ಟ್ಗಳು ಇಂಥದ್ರಲ್ಲಿ ಸಾಹಿತ್ಯ ವಲಯ ಬದುಕ್ತಾ ಇದೆ. ಅದರಿಂದ ಸಾಹಿತ್ಯ ಒಳಗಡೆ ಶಕ್ತಿ ಕಳ್ಕೊಂಡಿದೆ ಬಹುಪರಾಕ್ ಸಾಹಿತಿಗಳೀಗ. ಸೊ ಆದರೆ ಈ ಬೆಳವಣಿಗೆ ಅಪಾಯಕಾರಿಯಾದ್ದು ಅಂತ ಅಂದರೆ ಈಗ ದೇಶದಲ್ಲಿ ಯಾವ್ಯಾವ ರೀತಿ ಬೆಳವಣಿಗೆಗಳು ನಡೀತಾ ಇವೆಯಲ್ಲ, ಅದರಲ್ಲಿ ಇದು ಒಂದು ಪಾರ್ಟ್. ಅಂದರೆ ನೀವು ಬಹುತ್ವವನ್ನು ನಾಶಪಡಿಸುವ ಕೆಲಸಕ್ಕೆ ಎಲ್ಲವನ್ನ BJP ಸಂಘ ಪರಿವಾರ ಬಳಸ್ಕೊತಾ ಇದ್ದಾರಲ್ಲ, ಹಿಂದುತ್ವದ್ದನ್ನು. ಆದ್ದರಿಂದ ಈಗ ಸಾಹಿತ್ಯ ಪರಿಷತ್ತು ಕೂಡ ಹಿಂದುತ್ವವನ್ನು ಪ್ರಚುರಪಡಿಸುವ ಒಂದು ಅಂಗಸಂಸ್ಥೆಯಾಗುವ ಲಕ್ಷಣಗಳು ನನಗೆ ಕಾಣ್ತಾ ಇದ್ದಾವೆ. ಅದರ ಪೌರೋಹಿತ್ಯ, ಅದು ಪೌರೋಹಿತ್ಯವೇ. ಆ ಪೌರೋಹಿತ್ಯ ವಹಿಸ್ತಾ ಇದ್ದರು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಮನು ಬಳಿಗಾರ್ ಅವರು. ಇದು ಪುರೋಹಿತ ಸಂಸ್ಕೃತಿ, ಸ್ವಾಯತ್ತ ಸಂಸ್ಥೆಯಾಗಿತ್ತು ಯಾವುದು ಕನ್ನಡ ಸಾಹಿತ್ಯ ಪರಿಷತ್ತು. ಆದರೆ ಇಂಥವರಿಂದ ಬಳಿಗಾರ ತರದಂಥವರು ಸರ್ಕಾರದ ಎದುರಿಗೆ ಮಂಡಿಯೂರೋದ್ರಿಂದ ಪರಿಷತ್ತಿನ ಮರ್ಯಾದೆಯೂ ಹೋಯಿತು. ಈ ಕಡೆ ಇಡೀ ಕನ್ನಡದ ಜನತೆಯ ಅವಮಾನದ ಪ್ರಶ್ನೆ ಅಂತ ಕಾಣಿಸುತ್ತೆ ಇದು. ಯಾಕಂದರೆ ಇಷ್ಟು ಮಟ್ಟಿಗೆ ಸರ್ಕಾರದ ಅಧೀನಕ್ಕೆ ಬಂದು ಬಿಡಬೇಕಾದ ಅಗತ್ಯ ಇರಲಿಲ್ಲ. ಸಾಹಿತ್ಯ ಅನ್ನೋದು, ಸಾಹಿತ್ಯ ಸಮ್ಮೇಳನ ಅನ್ನೋದು ಜನರ ಹಬ್ಬ, ಅದು ಕನ್ನಡಿಗರ ಹಬ್ಬ. ಅದು ಸರ್ಕಾರದ ದೇಹಿಯಿಂದ ಪಡ್ಕೊಂಡು ಮಾಡುವಂಥ ಹಬ್ಬ ಆಗಲ್ಲ ಅಲ್ವೇ ಅಲ್ಲ. ನೀವು ಸಾಹಿತ್ಯ ಸಮ್ಮೇಳನದ ಬಗ್ಗೆ ನಾವು ಆ ರೀತಿ ಚರ್ಚೆ ಮಾಡ್ಬೋದು. ಅದು ಎಷ್ಟರ ಮಟ್ಟಿಗೆ ಗಂಭೀರವಾದ ಸಾಹಿತ್ಯಿಕ ವಿಚಾರಗಳಲ್ಲಿ ಚರ್ಚೆ ನಡೀತವೆ ಅನ್ನೋದು ಭಾಳ ಮುಖ್ಯವಾದ ಪ್ರಶ್ನೆ.
ಆದರೆ ಬಹಳ ಕಾಲದಿಂದ ಅದರಲ್ಲಿ ರಾಜಕೀಯದ ಒಂದು ಇನ್ವಾಲ್ವ್ಮೆಂಟ್ ಇದ್ದೇ ಇತ್ತು. ಯಾಕೆಂದರೆ ಮುಖ್ಯಮಂತ್ರಿ ಆದವ್ರು ಯಾರು ಬಂದರೂ ಅವರು ಅದು ಗೊತ್ತಿಲ್ಲದಿದ್ದಾಗ ರಾಜಕೀಯ ಮಾತನಾಡೋದು ಇನ್ನೊಂದು ಮಾಡೋದು. ಆದರೆ ಅದರೆಲ್ಲ ನಡುವೆ ನಾವು ಅದನ್ನು ಸಾಹಿತ್ಯ ಸಮ್ಮೇಳನವನ್ನು ಮೆಚ್ಚಿಕೊಳ್ಬೇಕಾದ್ದು ಅದರ ಸಂಭ್ರಮದ ಬಗ್ಗೆ. ಯಾಕೆಂದರೆ ಒಂದು ಸಾಹಿತ್ಯಿಕ ಹಬ್ಬ ಅದು. ಏನು ಬೇರೆ ಬೇರೆ ಗೋಷ್ಠಿಗಳು ನಡೀತವೆ, ಚರ್ಚೆಗಳು ನಡೀತವೆ, ಎಲ್ಲ ನಡೀತವೆ. ಅದಕ್ಕಿಂತ ಭಾಳ ಮುಖ್ಯವಾಗಿ ಆ ಪ್ರದೇಶದ ಜನಸಮುದಾಯ ಅದನ್ನು ಒಂದು ಸಂಭ್ರಮದ ಹಾಗೆ ಸ್ವೀಕರಿಸುವಂಥದ್ದು. ಅಂಥ ಸಂಭ್ರಮ ಉತ್ಸವಗಳು ಬದುಕಿನಲ್ಲಿ ಬೇಕು. ನೀವು ಸಂಭ್ರಮವಿಲ್ಲದೆ, ಉತ್ಸವ ಇಲ್ಲದೆ ಕೇವಲ ಚರ್ಚೆ ಮಾಡಿದರೆ ಮಾತ್ರ ಬದುಕನ್ನು ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಲ್ಲ. ಸೊ ಅದನ್ನು ಮೀರಿದ ಒಂದು ಸಂಭ್ರಮ ಆ ಪ್ರದೇಶ ಜನ ಇನ್ವಾಲ್ವ್ ಆಗುವಂಥದ್ದು. ಒಂದು ಮದುವೆ ಮನೆ ಹಾಗೆ, ಯಾವುದೋ ಒಂದು ಸಾರ್ವಜನಿಕ ಹಬ್ಬದ ಹಾಗೆ ಜನ ಇನ್ವಾಲ್ವ್ ಆಗಿ ಬೇಕಾದವರು ಸಾಹಿತ್ಯಿಕ ಚರ್ಚೆಗಳನ್ನ ಕೇಳ್ಬೋದು, ಉಳಿದವರು ಸಂಭ್ರಮದಲ್ಲಿ ಕೂದು ಊಟ ಮಾಡ್ಬೋದು, ತಿಂಡಿ ತಿನ್ಬೋದು, ಆ ಪ್ರದೇಶದ ಸಂಸ್ಕೃತಿ ಪರಂಪರೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ಬೋದು, ಅಲ್ಲಿಯ ಊಟ ಮತ್ತೊಂದು ಇಂಥ ಸಂಭ್ರಮ ಹೆಚ್ಚು ಮಹತ್ವ ಪಡೆದಿತ್ತು. ಇದ್ರ ಬಗ್ಗೆ ಕೂಡ ಚರ್ಚೆಗಳು ನಡೆದಿವೆ. ಇದು ಎಷ್ಟರ ಮಟ್ಟಿಗೆ ಇಷ್ಟರ ಮಟ್ಟಿಗೆ ಆಗಬೇಕು, ಇದನ್ನು ಮೀರಿ ಈ ಸಾಹಿತ್ಯ ಸಮ್ಮೇಳನಗಳನ್ನ ಬೇರೆ ರೀತಿ ಏನಾದರೂ ಮಾಡೋದಕ್ಕೆ ಸಾಧ್ಯ, ಇಂಥ ಚರ್ಚೆಗಳು ನಡೀಬೇಕು. ಆದರೆ ನನಗೆ ಈ ಕಾಲಘಟ್ಟದಲ್ಲಿ ಅನ್ನಿಸ್ತಾ ಇರೋದು, ಮೊದಲನೇದಾಗಿ ಈಗ ಹೋರಾಟ ನಡಿಬೇಕಾದ್ದು ಸಾಹಿತ್ಯ ಸಮ್ಮೇಳನದಿಂದ ರಾಜಕಾರಣಿಗಳನ್ನು ದೂರ ಇಡಬೇಕು. ಫಸ್ಟ್ ಮುಖ್ಯಮಂತ್ರಿಗಳು ಯಾರನ್ನೇ ಸಚಿವರು ಆಹ್ವಾನಿಸಿದರೆ ಅವರು ಅಲ್ಲಿ ಆಗಮಿಸಿದ ಗಣ್ಯ ಅತಿಥಿಗಳ ಹಾಗೆ ವೇದಿಕೆಯ ಮುಂದೆ ಕುಳಿತು ಅಲ್ಲಿ ಸಾಹಿತ್ಯಿಕ ವಲಯ ಯಾವುದಾದ್ರ ಬಗ್ಗೆ ಚರ್ಚೆ ನಡೆಸುತ್ತೋ ಅದನ್ನು ಕೇಳಬೇಕು. ದ್ಯಾಟ್ಸ್ ದ ಫಸ್ಟ್ ಥಿಂಗ್. ಸೆಕೆಂಡ್ ಥಿಂಗ್, ಯಾವುದೇ ಕಾರಣಕ್ಕೂ ಕೂಡ ಈ ಸಮ್ಮೇಳನಗಳ ವಿಚಾರದಲ್ಲಿ ಏನು ಸಾಹಿತ್ಯ ಪರಿಷತ್ ಏನಿದೆ ಅದೇ ಅಂತಿಮ, ಅದರ ತೀರ್ಮಾನವೇ ಅಂತಿಮ ಅಂತ ಆಗಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರ ಅದಕ್ಕೆ ಇನ್ವಾಲ್ವ್ ಆಗಿಕೊಡ್ಲು. ಯಾವತ್ತು ಸಮ್ಮೇಳನ ನಡೆಯುತ್ತೆ, ಅನುದಾನಕ್ಕೆ ಒಂದು ಅರ್ಜಿ ಬರುತ್ತೆ, ಆ ಸಾಹಿತ್ಯ ಪರಿಷತ್ತಿನ ಆಡಳಿತ ಮಂಡಳಿ ಒಪ್ಪಿಗೆ ಕೊಡುತ್ತೆ, ದ್ಯಾಟ್ ಶುಡ್ ಬಿ ದ ಅಲ್ಟಿಮೇಟ್. ಮಂತ್ರಿಗಳ ಇನ್ವಾಲ್ವ್ಮೆಂಟ್ ಇಲ್ಲ. ಅವನ ಕೆಲಸ ಅಂದರೆ ಹಣ ಬಿಡುಗಡೆ ಮಾಡೋದು ಮಾತ್ರನೇ. ಅದ್ರ ಬಗ್ಗೆ ಸ್ಪಷ್ಟವಾದ ನಿಯಮಗಳನ್ನ ರೂಪಿಸಬೇಕು ಅನಿಸುತ್ತೆ. ಯಾಕೆಂದರೆ ಇವರ ಈ ಇನ್ವಾಲ್ವ್ಮೆಂಟ್ ತಡೀತಿದ್ದಿಲ್ಲ, ನಾಳೆ ಕನ್ನಡ ಸಾಹಿತ್ಯಗಳು ಹೀಗೆ ಬರೀಬೇಕು ಅಂತ ಡಿಕ್ಟೇಟ್ ಮಾಡ್ತಾರೆ, ಕೂತ್ಕೊಂಡು ಬರೆಸ್ತಾರೆ ಸಾಹಿತ್ಯ ಅಂದರೆ ಇದೆ ಅಂತ. ನೀವು ವಿಶ್ಲೇಷಣೆಗಳು ಹೀಗೆ ಬರೀ, ಚರ್ಚೆ ಹೀಗೆ ಬರೀರಿ, ಸಂಶೋಧನಾ ಗ್ರಂಥಗಳನ್ನ ಹೀಗೆ ಬರೀರಿ, ಇತಿಹಾಸವನ್ನು ಹೀಗೆ ತಿರ್ಚಿ, ಈ ರೀತಿಯ ಒತ್ತಡಗಳು ಪ್ರಾರಂಭ ಆಗ್ತವೆ. ನೀವು ಹೀಗೆ ಬರೆದರೆ ನಾವು ದುಡ್ಡು ಕೊಡಲ್ಲ, ನೀವು ಹಿಂಗೆ ಬರೀಬೇಕು. ಟಿಪ್ಪು ಸುಲ್ತಾನ್ ಹಿಂದೂ ದ್ರೋಹಿ ಅಂತ ಪುಸ್ತಕಗಳನ್ನ ಬರೀರಿ, ಇಂಡಿಯಾದಲ್ಲಿ ಮುಸ್ಲಿಮರು ಬಂದ್ಬಿಟ್ಟು ಎಲ್ಲ ನಾಶಪಡಿಸಿದ್ರು ಅಂತ ಬರೀರಿ, ಹಿಂದುತ್ವ ಉಳಿಸೋದ್ರ ಬಗ್ಗೆ ಬರೀರಿ, ಇಲ್ಲಿರುವ ಜಾತಿ ವ್ಯವಸ್ಥೆ ಗ್ರೇಟ್ ಅಂತ ಬರೀರಿ, ವರ್ಣಾಶ್ರಮ ಧರ್ಮ ಇರಲೇಬೇಕು ಅಂತ ಬರೀರಿ. ಹಾಗಿದ್ರೆ ಮಾತ್ರ ದುಡ್ಡು ಕೊಡ್ತೀವಿ. ಈ ಹಂತಕ್ಕೆ ತರುವುದರಿಂದ ಇದರ ವಿರುದ್ಧ ಹೋರಾಟ ನಡೀಬೇಕು. ಈಗೇನು ರಾಷ್ಟ್ರ ಮಟ್ಟದಲ್ಲಿ CAA NCR ಬಗ್ಗೆ ಎಲ್ಲ ನಡೀತಾ, ಅಂಥ ಒಂದು ಹೋರಾಟ ಕರ್ನಾಟಕದಲ್ಲಿ ಹುಟ್ಟಬೇಕೀಗ. ಈ ಕನ್ನಡ ಸಂಘಟನೆಗಳು ಏನಿವೆ, ದೇ ಶುಡ್ ಕಮ್ ಫಾರ್ವರ್ಡ್. ಸಾಹಿತ್ಯ ಪರಿಷತ್ತನ್ನು ಉಳಿಸಬೇಕು ಅವರು. ಕನ್ನಡ ಸಾಹಿತ್ಯ ಸಂಸ್ಕೃತಿ ಪರಂಪರೆಯನ್ನು ಉಳಿಸುವಂಥ ಕೆಲಸ ಆಗಬೇಕು. ದೇ ಶುಡ್ ಕಮ್ ಔಟ್ ನಾವು, ಬರಲೇಬೇಕು. ಮನು ಬಳಿಗಾರಿದಾರಲ್ಲ, ಅವರು ರಾಜೀನಾಮೆ ಕೊಡಬೇಕು. ಅವರು ಅಧಿಕಾರ ದಾಹಿ ಅಂತ ಅನಿಸುತ್ತೆ. ನೀವು ಸಾಹಿತ್ಯ ಪರಿಷತ್ತರ ಅಧ್ಯಕ್ಷರನ್ನು 5ವರೆಗೆ ಇಳಿಸ್ಬಿಟ್ಟು ಅಲ್ಲಿ ರಾಜಕಾರಣಿಗಳ ಮನೆಗೆ ಹೋಗಿ ಬಗ್ ನಿಂತ್ಕೊತಿದ್ದಾರೆ. ಸೊ ಈ ಕೆಲಸ ಆಗಬೇಕು. ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ರಾಜೀನಾಮೆ ಕೊಡಬೇಕು. ಅದರಂತೆ CT ರವಿ ಅಂತ ಇದ್ದಾರೆ, ಅವರ ಖಾತೆ ಬದಲಾಗಬೇಕು ಅಂತ ಅನಿಸುತ್ತೆ. ಇಲ್ಲಿ ಮತ್ತೊಂದು ಕಾಣಿಸ್ತಾ ಇರೋದೇನೆಂದರೆ, ಕಲ್ಬುರ್ಗಿ ವಿಠ್ಠಲ್ ಹೆಗಡೆಯವರು ಆದಿವಾಸಿಗಳ ಪರ ನಿಂತವರು, ಪರಿಸರದ ಪರ ನಿಂತವರು, ಪರಿಸರಕ್ಕೆ ಧಕ್ಕೆಯಾಗುವಂಥ ಯಾವುದೇ ಯೋಜನೆಗಳ ವಿರುದ್ಧ ಅವರ ಹೋರಾಟ. ಸೊ ಇಲ್ಲಿ ಅವರ ವಿರುದ್ಧ ಎದ್ದಿರುವ ಕೂಗು ಈ ಸರ್ಕಾರದ ಮನಸ್ಥಿತಿಯನ್ನು ತೋರಿಸುವಂಥದ್ದು. ಅಂದರೆ ಇವರಿಗೆ ಆದಿವಾಸಿಗಳು ಬೇಡ, ಬಡವರು ಬೇಡ, ಪರಿಸರಕ್ಕೆ ವಿರುದ್ಧವಾಗುವ ಯೋಜನೆಗಳನ್ನ ಅದಕ್ಕೆ ವಿರೋಧಿಸುವವರು ಬೇಡ. ಸೊ ಹೀಗಾಗಿ ಈ ನೆಪದಲ್ಲಿ ಇಡೀ ಒಂದು ವ್ಯವಸ್ಥೆ, ತನಗೆ ಆಗದ ಒಂದು ವ್ಯವಸ್ಥೆಯನ್ನು, ತನಗೆ ಆಗದ ಒಂದು ವಿಚಾರವನ್ನು ಸಂಪೂರ್ಣವಾಗಿ ದಮನ ಮಾಡುವ ಯತ್ನಕ್ಕೆ ಕೈ ಹಾಕ್ತಾ ಇರೋದು. ಅದಕ್ಕೆ ವಿಠ್ಠಲ್ ಹೆಗಡೆ ಅವರು ಬದಲಾಗಬೇಕು ಅಂತ ಹೇಳೋಕೆ ಹೊರಟಿರೋದು ಇವರು. ಎಸ್, ನಮ್ಮ ಮಾತ್ರ ಇದನ್ನು ಚರ್ಚೆ ಕೊನೆ ಹಂತಕ್ಕೆ ಬಂದಿದ್ದೀವಿ ಅನಿಸುತ್ತೆ. ನನಗನಿಸುವ ಹಾಗೆ ಮೊದಲನೇದಾಗಿ ಕಲ್ಕುಳಿ ವಿಠ್ಠಲ್ ಹೆಗಡೆಯವರ ಬಗ್ಗೆ CT ರವಿಗೆ ವೈಯಕ್ತಿಕವಾಗಿ ಸಿಟ್ಟಿದೆ. ಇಬ್ಬರದು ಒಂದೇ ಜಿಲ್ಲೆ. ಅವರು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಅವರು ಯಾರ ಪರವಾಗಿ ಹೋರಾಟ ಮಾಡ್ತಿದ್ದಾರೋ ಅವರು BJP ಸಂಘ ಪರಿವಾರ CT ರವಿ ಅವರಿಗೆ ವಿರೋಧಿಗಳು. ಅಲ್ಲಿಯ ಬುಡಕಟ್ಟು ಜನಾಂಗ ಇರ್ಬೋದು, ಅಲ್ಲಿಯ ರೈತರಿರ್ಬೋದು, ಎಲ್ಲ ಆಯಿತಾ, ಅಲ್ಲಿರುವ ಶೋಷಣೆ ಬಗ್ಗೆ ಇರ್ಬೋದು, ಪರಿಸರದ ಬಗ್ಗೆ ಅವ್ರು ನಡೆಸ್ತಾ ಇರ್ಬೋದು, ಅವ್ರದ್ದೆಲ್ಲ ಹೋರಾಟಗಳು ಕೂಡ ಅದು CT ರವಿಯ ವಿರುದ್ಧದ ಹೋರಾಟವೇ ಅನ್ಬೋದು. ಯಾಕಂದರೆ CT ರವಿ ರಿಪ್ರೆಸೆಂಟ್ ಮಾಡೋದೇ ಅಂಥ ಜನರುಗಳನ್ನ. ಸೊ ಆ ಹೋರಾಟವನ್ನು ಅವರು ಏನು ಮಾಡ್ತಾ ಬಂದಿದ್ದಾರೆ. ಆದ್ದರಿಂದ ಅವರಿಗೆ CT ರವಿಗೆ ವೈಯಕ್ತಿಕವಾಗಿ ವಿಠ್ಠಲ್ ಹೆಗಡೆಯವ್ರ ಮೇಲೆ ಸಿಟ್ಟಿದೆ. ನನ್ನ ಜಿಲ್ಲೆಯಲ್ಲಿ ಜನಪರವಾದ ಹೋರಾಟ ಮಾಡ್ತಾನೆ, ಸಂಘ ಪರಿವಾರದ ವಿರುದ್ಧ ಮಾತಾಡ್ತಾನೆ, ಆ ಸಿಟ್ಟಿದೆ. ಆ ಸೇಡನ್ನು
ತೀರಿಸ್ಕೊಂಡಿದ್ದಾರೆ. ಆದ್ದರಿಂದ ಅವ್ರ ಖಾತೆ ಬಿಡಬೇಕು ಗೌಡ್ರೆ. ಈಗಲಾದರೂ ಈ ಹಂತದಲ್ಲಾದರೂ ನಮ್ಮ ಸಾಹಿತಿಗಳು ಸ್ವಲ್ಪ ಎಚ್ಚರ ವಹಿಸಲಿ, ಅಥವಾ ಇವರಿಗೆ ಅಂಥದ್ದೊಂದು ಧೈರ್ಯ ಆದರೂ ಬರಲಿ. ಅಟ್ಲೀಸ್ಟ್ ಇಂಥವ್ರ ವಿರುದ್ಧ ಒಂದು ಕ್ಷಣವಾದರೂ ತಾವು ಸಿಡಿದು ನಿಲ್ಲಬೇಕು, ಅವರ ಎದುರಿಗೆ ದೇಹಿ ಅಂತ ಅನ್ನಬಾರದು ಅನ್ನೋದು ಈ ಸಾಹಿತಿಗಳ ಮನಸ್ಸಲ್ಲಿ ಬರಬೇಕು ಅಂತ ನಾವು ಆಶಿಸೋಣ. ಸಂವಾದದಲ್ಲಿ ಪಾಲ್ಗೊಂಡಿದ್ದಕ್ಕೆ ಎಸ್ ಗೌಡ್ರೆ, ನಾವು ಆಶ್ರಯ ಪಡೋಣ. ಆದರೆ ನನಗೆ ಗೊತ್ತಿಲ್ಲ ನನಗೆ, ಯಾಕೆಂದರೆ ಇವತ್ತಿನ ಸಾಹಿತ್ಯ ವಲಯವು ಕೂಡ ಒಂದು ಸಂಘ ಪರಿವಾರದ ಒಂದು ಶಾಖೆಯಂತೆ ಕೆಲಸ ಮಾಡ್ತಾ ಇದೆ ಅಧಿಕಾರಕ್ಕಾಗಿ. ಲೆಟ್ಸ್ ಸಿ ವೇಟ್. ಎಸ್ ಪ್ರಿಯ ವೀಕ್ಷಕರೇ, ನಾಳೆ ಮತ್ತೆ ನಾನು ಗೌಡ್ರು ಬರ್ತೀವಿ, ಮಾತಾಡ್ತೀವಿ. ಎಲ್ರಿಗೂ ನಮಸ್ಕಾರ.